5 ವರ್ಷಗಳಿಂದ ಚಾತಕ ಪಕ್ಷಿಗಳಂತೆ ಕಾಯ್ತಾ ಇರುವ ಉದ್ಯೋಗಾಕಾಂಕ್ಷಿಗಳ ಆಕ್ರೋಶ ರಾಜ್ಯ ಸರ್ಕಾರಕ್ಕೆ ತಟ್ಟಿದೆ. ಕರ್ನಾಟಕದ ಜನ್ಸಿ ಹೋರಾಟಕ್ಕೆ ಬೆಂಬಲ ಕೊಡೋಕೆ ಬಂದ ಪ್ರತಿಪಕ್ಷದವರಿಗೂ ಗೋ ಬ್ಯಾಕ್ ಅಂತ ಹೇಳಿ ಬಿಸಿ ಮುಟ್ಟಿಸಿದ್ದಾರೆ. ಯುವ ಸಮೂಹದ ಹೋರಾಟದ ತೀವ್ರತೆ ನೋಡಿ ಸಿಎಂ ಸಿದ್ದರಾಮಯ್ಯ ಆದಷ್ಟು ಬೇಗ ನೇಮಕಾತಿ ಪ್ರಕ್ರಿಯೆ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಚುನಾವಣೆ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಬರೀ ಸುಳ್ಳು ಭರವಸೆನೇ ಕೊಡ್ಕೊಂತ ಸರ್ಕಾರ ಬಂದಿದೆ. ನಾವು ಕೇಳಕತ್ತಿದ್ದು ನಮ್ಗೆ ಓದಿ ಒಂದು ಬೆಲೆ ಕೊಡ್ರಿ. ರಾಜ್ಯ ಸರ್ಕಾರದ ವಿರುದ್ಧ ಧಾರವಾಡದಲ್ಲಿ ಸ್ಫೋಟವಾದ ಆಕ್ರೋಶ ದೃಶ್ಯಗಳು. 5 ವರ್ಷದಿಂದ ಸರ್ಕಾರಿ ಕೆಲಸಗಳಿಗೆ ಯಾರನ್ನೂ ನೇಮಕಾತಿ ಮಾಡ್ತಿಲ್ಲ. ನಮಗೆ ವಯಸ್ಸಾಗ್ತಿದೆ, ಡಿಗ್ರಿ ಸರ್ಟಿಫಿಕೇಟ್ಗಳಿದ್ರೂ ಕೆಲಸ ಸಿಗ್ತಿಲ್ಲ. ಈಗಲೂ ಮನೆಯವರ ಮುಂದೆ 10 ರೂಪಾಯಿಗೂ ಕೈ ಚಾಚಬೇಕು. ದಯವಿಟ್ಟು ನೇಮಕಾತಿ ಶುರು ಮಾಡಿ ಅನ್ನೋದಷ್ಟೇ ಈ ಯುವಕರ ಒತ್ತಾಯ ಆಗಿತ್ತು. ಎಷ್ಟೋ ಸಲ ಮನವಿ ಮಾಡಿದ್ರು. ಶಾಸಕರು, ಮಂತ್ರಿಗಳು, ಅಧಿಕಾರಿಗಳ ಕಚೇರಿಗಳಿಗೆ ಮನೆ ಬಾಗಿಲಿಗೆ ಅಲೆದಾಡಿದ್ರೂ ಪ್ರಯೋಜನ ಆಗಲಿಲ್ಲ. ಹಾಗಾಗಿನೇ ಇವತ್ತು ಧಾರವಾಡದಲ್ಲಿ ಬೀದಿಗಿಳಿದಿದ್ರು. ಬೆಳಗ್ಗೆ 10 ಗಂಟೆಗೆ ಬೇಕೇ ಬೇಕು, ನ್ಯಾಯ ಬೇಕು ಅಂತ ಪ್ರತಿಭಟನೆ ಶುರು ಮಾಡಿದ್ರು. ಮೊದಲು 100, ಆಮೇಲೆ 200, 500ರಷ್ಟಿದ್ದ ಉದ್ಯೋಗಾಕಾಂಕ್ಷಿಗಳ ಸಂಖ್ಯೆ ಹೋಗ್ತಾ ಹೋಗ್ತಾ ಸಾವಿರ ಲೆಕ್ಕದಲ್ಲಿ ಬರೋಕೆ ಶುರು ಮಾಡಿದ್ರು. ಆರಂಭದಲ್ಲಿ ಸಣ್ಣ ಮಟ್ಟದಲ್ಲಿ ಪ್ರತಿಭಟನೆ ಶುರುವಾಯಿತು. ಪ್ರತಿಭಟನೆಗೆ ಕೂತಿದ್ದವರೆಲ್ಲ ಏಕಾಏಕಿ ಎದ್ದು ಧಾರವಾಡ ನಗರದಲ್ಲಿ ರ್ಯಾಲಿಗೆ ಹೊರಟರು. ಪೊಲೀಸರು ಹಾಕಿದ್ದ ಬ್ಯಾರಿಕೇಡ್ಗಳನ್ನು ತಳ್ಳಿ ಎಲ್ಲಂದರಲ್ಲಿ ನುಗ್ಗಿದ್ರು. ಕರ್ನಾಟಕದ ಜನ್ಸಿ ಸಮೂಹದ ಆಕ್ರೋಶ ನೋಡಿ ಪೊಲೀಸರೇ ಒಂದು ಕ್ಷಣ ಅವಕ್ಕಾಗಿ ಹೋದ್ರು. ಆಲ್ರೆಡಿ ನಮ್ದು ಏಜ್ ಎಲ್ಲ ಮೀರೋಗಿದೆ ಸರ್. ಇವಾಗ ಕರೆದ್ರೆ ಕೂಡ ನಮ್ಗೇನೋ ಎಲಿಜಿಬಲ್ ಇದೀವಿ. ಇನ್ನೂ ಒಂದು 2 ವರ್ಷ ಬಿಟ್ಟು ಕರೆದ್ರೆ ಕೂಡ ಯಾವುದೇ ರೀತಿಯಿಂದ ಇವ್ರು 5 ವರ್ಷ ಕೊಟ್ಟರು ಕೂಡ ನಮಗೆ ಏಜ್ ಬರಲ್ಲ ಸರ್. ಯಾವುದೇ ರೀತಿಯಾದಂತ ಇನ್ನ ಮಟ್ಟ ಕಾಲ್ಫಾರ್ಮ್ ಆಗಿಲ್ಲ. ನಮ್ಮ ಪರವಾಗಿ ಮೊದಲು ಧ್ವನಿ ಎತ್ತಂತ ನಾಯಕರ ಈಗ ಮೂಕರಾಗಿ, ಯಾಕೆ ಅವ್ರ ಸರ್ಕಾರ ಆಡಳಿತದಾಗ ಐತಿ. ಅದಕ್ಕೋಸ್ಕರ ಇದೇ ರೀತಿ ನಡೀತಂತಂದ್ರೆ ನಮ್ಮ ಕರ್ನಾಟಕ ಮತ್ತೊಂದು ನೇಪಾಳ ಆಗ್ತದೆ. ಬಟ್ ಅದನ್ನ ನಮಗೆ ಮಾಡಕ್ ಇಷ್ಟ ಇಲ್ಲ, ಯಾಕಂದ್ರೆ ನಾವು ವಿದ್ಯಾವಂತ ಯುವಕರದೇವಿ. ಕರ್ನಾಟಕವನ್ನ ಮತ್ತೊಂದು ನೇಪಾಳ ಮಾಡೋಕೆ ಇಷ್ಟವಿಲ್ಲ ಅಂತಾನೆ ಕರ್ನಾಟಕದ ಜನ್ಸಿ ಹೋರಾಟವನ್ನ ತೀವ್ರಗೊಳಿಸಿದ್ರು. ಇದೇ ಪ್ರತಿಭಟನಾ ರ್ಯಾಲಿಗೆ ಶಾಸಕ ಅರವಿಂದ್ ಬೆಲ್ಲದ್, ಛಲವಾದಿ ನಾರಾಯಣ ಸ್ವಾಮಿ ಬಂದ್ರು. ಸ್ವಲ್ಪ ಹೊತ್ತಾದ್ಮೇಲೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಬಂದ್ರು. ಆದ್ರೆ ಬಿಜೆಪಿಯವರಿಗೂ ಸಿಕ್ಕಿದ್ದು ಧಿಕ್ಕಾರದ ಸುರಿಮಳೆ, ಗೋ ಬ್ಯಾಕ್ ಘೋಷಣೆಗಳು. ಆದ್ರೆ ಆರ್ ಅಶೋಕ್ ಭಾರತ್ ಮಾತಾ ಕಿ ಜೈ ಅಂತ ಕೂಗಿ ಸುಮ್ಮನಿರಿಸಿದ್ರು. ಉದ್ಯೋಗಾಕಾಂಕ್ಷಿಗಳ ಸಿಟ್ಟಿನ ಮಧ್ಯೆ ಹೆಚ್ಚು ಹೊತ್ತು ಇರೋಕೆ ಬಿಜೆಪಿಯವರ ಕೈಲೂ ಆಗ್ಲಿಲ್ಲ. ಸಿಕ್ಕಷ್ಟೇ ಸಮಯದಲ್ಲೇ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿ ಅಲ್ಲಿಂದ ಜಾಗ ಖಾಲಿ ಮಾಡಿದ್ರು. ಆಮೇಲೆ ಜನ್ಸಿ ಪಡೆ ಜ್ಯೂಬ್ಲಿ ಹಿಲ್ಸ್ ಸರ್ಕಲ್ಗೆ ಲಗ್ಗೆ ಹಾಕಿ ರಸ್ತೆಗಳನ್ನ ಬಂದ್ ಮಾಡಿ ಕೂತ್ರು. ಮುಖ್ಯಮಂತ್ರಿಗಳೇ ಇಲ್ಲಿಗೆ ಬರಬೇಕು ಅಂತ ಪಟ್ಟು ಹಿಡಿದಿದ್ರು. ಕೊನೆಗೆ ಬಂದಿದ್ದು ಜಿಲ್ಲಾಧಿಕಾರಿ ಸ್ನೇಹಲ್. ಡಿಸಿ ಮೇಡಂ ಮೈಕ್ ತಗೊಂಡು ಶೀಘ್ರದಲ್ಲೇ ಆದಷ್ಟು ಬೇಗ ನಿರ್ಧಾರ ಮಾಡ್ತೀವಿ ಅಂತಿದ್ದಂಗೆ ಈಗಲೇ ಆಗಬೇಕು ಅಂತ ಧಿಕ್ಕಾರ ಕೂಗಿದ್ರು. ಇನ್ನೊಂದೆಡೆ ಡಿಸಿ ಎದುರೇ ಮಹಿಳಾ ಉದ್ಯೋಗಾಕಾಂಕ್ಷಿ ಕಣ್ಣೀರು ಹಾಕಿ ನಮ್ಮ ಮನವಿನ ಕಸದ ಬುಟ್ಟಿಗೆ ಹಾಕ್ತಿದ್ದೀರಾ ಅಂತ ಸಿಟ್ಟಾದ್ರು. ಕೊನೆಗೆ ಜಿಲ್ಲಾಧಿಕಾರಿಗಳು ಕಮಿಷನರ್ ಎದುರೇ ಗೆಲ್ಲೋವರೆಗೂ ಹೋರಾಟ ಅನ್ನೋ ಘೋಷಣೆಗಳು ಮೊಳಗಿದ್ವು. ಹೋರಾಟ ಮಾಡ್ತಿದ್ದ ಯುವ ಸಮೂಹ ಯಾರ ಮಾತಿಗೂ ಬೆಲೆ ಕೊಡಲಿಲ್ಲ. ಆಗ ಕಮಿಷನರ್ ಶಶಿಕುಮಾರ್ ಹೋರಾಟದ ನೇತೃತ್ವ ವಹಿಸಿದ್ದ ಕಾಂತರಾಜುಗೆ ಎಲ್ಲರ ಎದುರೇ ಎಚ್ಚರಿಕೆ ಕೊಟ್ರು. ಆಗ್ಲೂ ಬಗ್ಗಲಿಲ್ಲ. ಕೊನೆಗೆ ಕಮಿಷನರ್ ಸಾಕಷ್ಟು ವೈಲೆನ್ಸ್ ಮಾಡಿದ್ದೀರಾ, ಪ್ರತಿಭಟನೆಗೆ ಕೊಟ್ಟ ಸಮಯ ಮುಗ್ದಿದೆ, ನಡಿರಿ ಎದ್ದು ಅಂತ ಕಾನೂನು ಅಸ್ತ್ರ ಪ್ರಯೋಗಿಸಿದ್ರು. ಯಾವ
ಮಾತಿಗೂ ಬಗ್ಗದೆ ರಸ್ತೆಯಲ್ಲಿ ಕುಂತವರನ್ನ ಕೊನೆಗೆ ಪೊಲೀಸರು ಬಲವಂತವಾಗಿ ವಶಕ್ಕೆ ಪಡೆದರು. ಇಷ್ಟೆಲ್ಲದರ ಮಧ್ಯೆ ಉದ್ಯೋಗಾಕಾಂಕ್ಷಿಗಳ ಹೋರಾಟದ ವಿಷಯದಲ್ಲೂ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ನವರ ಮಧ್ಯೆ ರಾಜಕೀಯ ರಾಡಿನೂ ಜೋರಾಗಿತ್ತು. ಒಬ್ಬರನ್ನೊಬ್ಬರು ದೂಷಿಸಿದ್ರೆ ಹೊರತು ಯುವ ಸಮೂಹದ ನೋವಿಗೆ ತಕ್ಷಣವೇ ಪರಿಹಾರ ಹುಡುಕೋ ಕೆಲಸವನ್ನ ಯಾವ ಪಕ್ಷದ ನಾಯಕರೂ ಮಾಡಲಿಲ್ಲ. ರಾಜ್ಯದಲ್ಲಿ ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಉದ್ಯೋಗ ಖಾಲಿ ಇದೆ. ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಸುಮಾರು 65,000 ಹುದ್ದೆಯನ್ನು ಫಿಲ್ಅಪ್ ಮಾಡಿ ಅಂತ ಆದೇಶ ಕೊಟ್ಟು 6 ತಿಂಗಳಾಯಿತು. ಯಾವ ನಿರುದ್ಯೋಗಿ ಇದ್ದಾರೆ, ಈ ಸರ್ಕಾರ ಬಂದು 2.5 ವರ್ಷ ಆಗಿದೆ. ಒಬ್ಬ ನಿರುದ್ಯೋಗಿಗೆ ಉದ್ಯೋಗವನ್ನು ಕೊಡಿಲ್ಲ. ಅವ್ರ್ಯಾಕೆ ಮಾಡಲಿಲ್ಲ? ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಉದ್ಯೋಗಕ್ಕೆ ಭಾಳ ತೊಂದರೆ ಇದೆ ಅಂತಲೇ ಅವ್ರಿಗೆಲ್ಲ 3 ಸಾವಿರ ಕೊಡ್ತಾ ಇರೋದು. ಈಗೆಲ್ಲ ಕರಿತಾ ಇದ್ದೀವಿ. ಈಗ ಮೊನ್ನೆ ಪ್ರಾಬ್ಲಮ್ ಇತ್ತು, ಅದು 371J ಅದಾಯಿತು. ಒಳ ಮೀಸಲಾತಿ ಸ್ವಲ್ಪ ಮಧ್ಯ ಅಡಚಣೆ ಬಂತು. ಆದರೂ ಎಲ್ಲ ಕೆಲವೆಲ್ಲ ಮಾಡ್ತಾ ಇದ್ದೀವಿ. ಧಾರವಾಡದಲ್ಲಿ ಏನು ಇವತ್ತು ಈ ಪ್ರತಿಭಟನೆ ಹೋರಾಟ ಶುರುವಾಗಿದೆ, ಬಹುಶಃ ಈ ಒಂದು ಯುವಕರ ಕಿಚ್ಚು ಇಡೀ ರಾಜ್ಯ ವ್ಯಾಪ್ತಿ ಮುಂದಿನ ದಿನಗಳಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಹತ್ತುರಿತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅದಕ್ಕಿಂತ ಮುಂಚಿತವಾಗಿ ಈ ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಈ ಕೂಡಲೇ ಏನು 2,85,000 ಭರ್ತಿ ಮಾಡ್ತೀವಿ ಸರ್ಕಾರದ ಹುದ್ದೆಗಳನ್ನ ಅಂತ ಹೇಳಿದ್ರು, ಅದನ್ನು ಮಾಡ್ತಕ್ಕಂಥದ್ದು ಸೂಕ್ತ. ರಾಜಕೀಯ ಏನಾದರೂ ಇರಲಿ, ಕರ್ನಾಟಕದ ಯುವ ಸಮೂಹ ಬೀದಿಗಿಳಿಯಲು ಕಾರಣ ಎಲ್ಲ ರಾಜಕೀಯ ಪಕ್ಷಗಳ ನಿರ್ಲಕ್ಷ್ಯಗಳಿಂದಲೇ. ಯಾಕಂದ್ರೆ ರಾಜ್ಯದಲ್ಲಿ ಒಟ್ಟು ಖಾಲಿ ಇರುವ ಹುದ್ದೆಗಳು 2,84,881. ಗುತ್ತಿಗೆ, ಹೊರಗುತ್ತಿಗೆ ಅಡಿ ಭರ್ತಿ ಆದ ಹುದ್ದೆ 96,844. ಈಗ ಒಟ್ಟು ನೇಮಕಾತಿ ಆಗಬೇಕಾದ ಹುದ್ದೆಗಳು 1,88,037. ಜನವರಿಯಲ್ಲೇ 24,300 ಹುದ್ದೆ ಭರ್ತಿಗೆ ಆರ್ಥಿಕ ಇಲಾಖೆ ಒಪ್ಪಿಗೆ ನೀಡಿದೆ. ಹಾಗೆ ಕಲ್ಯಾಣ ಕರ್ನಾಟಕದಲ್ಲಿ 32,132 ಹುದ್ದೆಗಳ ಭರ್ತಿ ಮಾಡ್ತೀವಿ ಅಂತ ಸರ್ಕಾರನೂ ಹೇಳಿದೆ. ಆದರೆ ಇದುವರೆಗೂ ನೇಮಕಾತಿ ಆಗಿರುವುದು ಬರೀ 8,157 ಹುದ್ದೆ ಮಾತ್ರ. ಉಳಿದ ನೇಮಕಾತಿಗಳು ಪ್ರಕ್ರಿಯೆಯಲ್ಲಿವೆ, ಫೈಲ್ಗಳಿಗಷ್ಟೇ ಸೀಮಿತವಾಗಿದೆ. ಅಂದ್ಹಾಗೆ ಇವತ್ತು ಧಾರವಾಡದಲ್ಲಿ ನಡೆದ ಉದ್ಯೋಗಾಕಾಂಕ್ಷಿಗಳ ಹೋರಾಟದ ತೀವ್ರತೆ ಮುಖ್ಯಮಂತ್ರಿಗಳಿಗೂ ಮುಟ್ಟಿದೆ. ಹಾಗಾಗಿನೇ ಸಿಎಂ ಎಕ್ಸ್ ಖಾತೆಯಲ್ಲಿ ಒಂದಷ್ಟು ಸಂದೇಶವನ್ನು ಕೊಟ್ಟರು. ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆಯನ್ನ ನಾನು ಗಂಭೀರವಾಗಿ ಪರಿಗಣಿಸಿದ್ದೇನೆ. ನಮ್ಮ ಅನೇಕ ಅಭ್ಯರ್ಥಿಗಳು ಅನುಭವಿಸುತ್ತಿರುವ ಆತಂಕ, ಹತಾಶೆ ಮತ್ತು ಅನಿಶ್ಚಿತತೆಯನ್ನ ಅರ್ಥ ಮಾಡಿಕೊಂಡಿದ್ದೇನೆ. ಪ್ರತಿಯೊಂದು ಅರ್ಜಿಯ ಹಿಂದೆ ಒಂದು ಕನಸು, ಒಂದು ಕುಟುಂಬದ ಭರವಸೆ, ವರ್ಷಗಳ ಕಠಿಣ ಪರಿಶ್ರಮ ನನಗೂ ಗೊತ್ತಿದೆ. ಆದರೆ ನಮ್ಮ ಸರ್ಕಾರ ಬಂದಾಗ 2.64 ಲಕ್ಷಕ್ಕೂ ಹೆಚ್ಚು ಸರ್ಕಾರಿ ಹುದ್ದೆಗಳು ಖಾಲಿ ಇತ್ತು. 2019 ಮತ್ತು 2023 ನಡುವಿನ ಸರಣಿ ನೇಮಕಾತಿ ಅಕ್ರಮಗಳು ಮತ್ತು ಭ್ರಷ್ಟಾಚಾರದ ಹಗರಣಗಳ ಪರಿಣಾಮದಿಂದ ಸಮಸ್ಯೆಯಾಗಿದೆ. ಈಗ ನೇಮಕಾತಿ ಪ್ರಕ್ರಿಯೆಯಲ್ಲಿ ವಿಶ್ವಾಸಾರ್ಹತೆ, ಪಾರದರ್ಶಕತೆ ಮತ್ತು ಸ್ಥಿರತೆಯನ್ನ ಮರುಸ್ಥಾಪಿಸುತ್ತೇವೆ. ಒಳ ಮೀಸಲಾತಿಗೆ ಸಂಬಂಧಿಸಿದ ಕಾನೂನು ಸವಾಲುಗಳಿಂದಾಗಿ ಹಲವಾರು ನೇಮಕಾತಿ ಪ್ರಕ್ರಿಯೆಗಳನ್ನು ತಾತ್ಕಾಲಿಕವಾಗಿ ನಾವು ಸ್ಥಗಿತಗೊಳಿಸಬೇಕಾಯಿತು. ಕಳೆದ 2.5 ವರ್ಷಗಳಿಂದ ವಿವಿಧ ಇಲಾಖೆಗಳಲ್ಲಿ 40,000ಕ್ಕೂ ಹೆಚ್ಚು ನೇಮಕಾತಿಗಳನ್ನು ಪೂರ್ಣಗೊಳಿಸಲಾಗಿದೆ. ಮುಂಬರುವ ನೇಮಕಾತಿಗಳಿಗಾಗಿ ಸರ್ಕಾರವು ವಯೋಮಿತಿಯನ್ನ 5 ವರ್ಷಗಳಿಗಿಂತ ಹೆಚ್ಚು ಸಡಿಲಿಸಲಿದೆ. ಇದರಿಂದ ಯಾರಿಗೂ ಅನ್ಯಾಯ ಆಗಲ್ಲ. ಎಲ್ಲ ಪ್ರದೇಶ ಹಾಗೂ ಸಮುದಾಯಗಳ ಪ್ರತಿಯೊಬ್ಬ ಅರ್ಹ ಅಭ್ಯರ್ಥಿಗೂ ಸಮಾನ ಅವಕಾಶ ಸಿಗುವಂತೆ ಮಾಡುತ್ತೇವೆ. ಹೀಗೆ ಸಿಎಂ ಉದ್ಯೋಗಾಕಾಂಕ್ಷಿಗಳ ಕನಸಿಗೆ ಕೊಳ್ಳಿ ಇಡುವ ಕೆಲಸ ಮಾಡಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ. ಆದರೆ ಎಷ್ಟು ದಿನದಲ್ಲಿ ನೇಮಕಾತಿ ಶುರು ಮಾಡ್ತಾರೆ, ಯಾವಾಗ ಕೆಲಸ ಮಾಡ್ತಾರೆ ಅನ್ನೋದನ್ನು ಸ್ಪಷ್ಟಪಡಿಸಿಲ್ಲ. ಈ ಸಲ ಮಾರ್ಚ್ 6ರ ಬಜೆಟ್ನಲ್ಲಿ ಇದಕ್ಕೆಲ್ಲ ಉತ್ತರ ಸಿಗುವ ಆಶಾಭಾವನೆ ಕರ್ನಾಟಕದ ಜೆನ್ಸಿ ಯುವ ಸಮೂಹಕ್ಕಿದೆ. ನೋಡೋಣ ಸರ್ಕಾರ ಏನ್ ಮಾಡುತ್ತೆ ಅಂತ. ಮಂಜುನಾಥ್ ಜೊತೆ ಶಿವರಾಮ್ ಅಸುಂಡಿ, ನ್ಯೂಸ್ 18 ಧಾರವಾಡ.